ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ನಾನು ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ IT ಸೆಕ್ಟರ್ ಅಲ್ಲಿ ಜಾಬ್ ಅನ್ನು ಪಡಿಬಹುದು ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಫಸ್ಟ್ ಆಫ್ ಆಲ್, ನಿಮಗೆ IT ಸೆಕ್ಟರ್ ಅಲ್ಲಿ ಜಾಬ್ ಬೇಕಿದ್ರೆ ನೀವು ಇಂಟರ್ವ್ಯೂ ಅಟೆಂಡ್ ಆಗಬೇಕು, ಇಂಟರ್ವ್ಯೂ ಪಾಸ್ ಆಗಬೇಕು. ಬಟ್ ಇಂಟರ್ವ್ಯೂ ಅಟೆಂಡ್ ಆಗೋದು ಮತ್ತೆ ಪಾಸ್ ಆಗೋದು ಇದು ಸಪರೇಟ್ ಸೆಕ್ಷನ್. ನಿಮಗೆ IT ಅಲ್ಲಿ ಯಾವ ಟೈಪ್ ಇದು ಜಾಬ್ಸ್ ಗಳು ಅವೈಲೇಬಲ್ ಅಂತೇಳಿ ಉಂಟಲ್ಲ, ಅದನ್ನು ನೀವು ಫಸ್ಟ್ ಗೆ ಕರೆಕ್ಟ್ ಆಗಿ ಡಿಸೈಡ್ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ, ನೀವು ಯಾವ ಟೈಪ್ ಇದು ಜಾಬ್ಸ್ ನಿಮಗೆ ಬೇಕು ಅಂತೇಳಿ ನೀವು ಹುಡುಕಿ ಆ ಟೈಪ್ ಇದು ಜಾಬ್ಸ್ ಗೆ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಕರೆಕ್ಟ್ ಆಗಿ ಆಪರ್ಚುನಿಟಿ ಇನ್ಕ್ರೀಸ್ ಆಗ್ತದೆ, ಮತ್ತೆ ನಿಮ್ಗೆ ಜಾಬ್ಸ್ ಗಳು ಅವೈಲೇಬಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದರಿಂದಾಗಿ ನೀವು ಫಸ್ಟ್ ಆಫ್ ಆಲ್ IT ಫೀಲ್ಡ್ ಅನ್ನು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ. IT ಫೀಲ್ಡ್ ಅಲ್ಲಿ ಯಾವ ಟೈಪಿನ ಜಾಬ್ಸ್ ಗಳು ಅವೈಲೇಬಲ್ ಇದೆ. ಸಿಂಪಲ್ ಆಗಿ ಹೇಳುವುದಾದ್ರೆ, IT ಫೀಲ್ಡ್ ಅಲ್ಲಿ ನೀವು ಕೋಡಿಂಗ್ ಅನ್ನು ಕಲ್ತು ಕೋಡಿಂಗ್ ಜಾಬ್ಸ್ ಗೆ ಸೇರ್ಬಹುದು. ಇಲ್ಲದಿದ್ರೆ ನೀವು ಟೆಸ್ಟಿಂಗ್ ಜಾಬ್ಸ್ ಗೆ ಸೇರ್ಬಹುದು. ನಿಮಗೆ ಕೋಡಿಂಗ್ ಅಲ್ಲಿ ಅಷ್ಟು ನಾಲೆಜ್ ಇಲ್ಲ, ಕೋಡಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಹೆದರಿಕೆ ಆಗ್ತಿದೆ ಅಂತ ಹೇಳಿದ್ರೆ. ಮತ್ತೆ ಈವನ್ ಇಫ್ ನಿಮ್ಗೆ ಇದೆರಡು ಕಾನ್ಸೆಪ್ಟ್ ನಿಮ್ಗೆ ಇಷ್ಟನೇ ಇರೋದಿದ್ರೆ, ನೀವು ಡೆವಾಪ್ಸ್, ಕ್ಲೌಡ್ ಮತ್ತೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಇಂತ ಹಲವಾರು ರೀತಿಯ ಆಪ್ಷನ್ಸ್ ಗಳು IT ಅಲ್ಲಿ ಅವೈಲೇಬಲ್ ಇದೆ. ಸೊ ಅದರಿಂದ ಆಲ್ಮೋಸ್ಟ್ ಎಲ್ಲರಿಗೆ IT ಸೆಕ್ಟರ್ ಅಲ್ಲಿ ಜಾಬ್ಸ್ ಗಳು ಅವೈಲೇಬಲ್ ಇದೆ. ನೀವು ರಿಗಾರ್ಡ್ಲೆಸ್ ನೀವು ಯಾವ ಡಿಗ್ರಿಯನ್ನು ಮಾಡಿರ್ತೀರಿ, ನೀವು ಕರೆಕ್ಟ್ ಆಗಿ IT ಅನ್ನು ಕಲ್ತು IT ಸೆಕ್ಟರ್ ಅಲ್ಲಿ ಯಾವ್ದೆಲ್ಲ ಕಾನ್ಸೆಪ್ಟ್ ಉಂಟು ಅಂತ ಅರ್ಥ ಮಾಡಿ ನೀವು ಜಾಬ್ಸ್ ಗೆ ಅಪ್ಲೈ ಮಾಡಿದ್ರೆ ನಿಮಗೆ ಆಬ್ವಿಯಸ್ಲಿ ಜಾಬ್ಸ್ ಗಳು ಅವೈಲೇಬಲ್ ಇದೆ. ಈ ಜಾಬ್ಸ್ ಗಳು ನಿಮಗೆ ಆಲ್ಮೋಸ್ಟ್ 20-25,000 ಇಂದಲೇ ಸ್ಟಾರ್ಟ್ ಆಗ್ಲಿಕ್ಕೆ ಆಗ್ತದೆ. ನಂಗೆ ಬೇರೆ ನೀವು ಫೀಲ್ಡ್ ಅಲ್ಲಿ ಕಲ್ತ್ರೆ ನಿಮ್ಗೆ ಎಷ್ಟು ಸ್ಯಾಲರಿ ಸಿಗ್ತದೆ ಅಂತೇಳಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಬಟ್ ಯೂಶಲಿ 10-15,000 ಸ್ಟಾರ್ಟಿಂಗ್ ಸ್ಯಾಲರಿ ಇರಬಹುದು. ಬಟ್ IT ಸೆಕ್ಟರ್ ಅಲ್ಲಿ ನಿಮ್ಗೆ ಸ್ವಲ್ಪ ಗೊತ್ತಿದ್ರೆ ವಿಷಯ 20-25,000 ಆರಾಮ್ಸೆ ಸಿಗ್ತದೆ. ಬಟ್ ನಿಮ್ಗೆ ಈವನ್ ನೀವು ಸ್ವಲ್ಪ ಕಷ್ಟಪಟ್ಟು ಸ್ವಲ್ಪ ಒಳ್ಳೆ ಕಲ್ತು ಪ್ರಾಜೆಕ್ಟ್ಸ್ ಎಲ್ಲ ಬಿಲ್ಡ್ ಮಾಡಿದ್ರೆ ನಿಮ್ಗೆ 35-40,000 ನಿಮ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುದು ಅಷ್ಟೆಂತ ಕಷ್ಟಕರ ಅಲ್ಲ. ಸೊ ಅದರಿಂದಾಗಿ ಈ ಸ್ಯಾಲರಿ ಎಲ್ಲ ಚೇಂಜ್ ಆಗ್ತಾನೆ ಇರ್ತದೆ. ನೀವು ಯಾವಾಗ ನೋಡ್ತೀರಿ ಅವಾಗ ನೀವು ಜಸ್ಟ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಎಷ್ಟು ಸ್ಯಾಲರಿ ಇರ್ತದೆ ಅಂತ. ಸೊ ಅದರಿಂದ ನೀವು ಅದನ್ನು ಚೆಕ್ ಮಾಡಿ. ಸೊ ಹಾಗಾದ್ರೆ ಯಾವ ರೀತಿ ನೀವು IT ಸೆಕ್ಟರ್ ಅಲ್ಲಿ ಜಾಬ್ಸ್ ಗಳು ಪಡಿಬಹುದು? ಫಸ್ಟ್ ಎಂತ ಅಂತ ಹೇಳಿದ್ರೆ, ನೀವು ವೆಬ್ ಡೆವಲಪ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಕಲೀರಿ. ಎಂತ ಆಗ್ತದೆ ಅಂತ ಹೇಳಿದ್ರೆ, ನೀವು ವೆಬ್ ಡೆವಲಪ್ಮೆಂಟ್ ಕಲ್ತ್ರೆ ನಿಮ್ಗೆ ಕರೆಕ್ಟ್ ಆಗಿ ಯಾವ ರೀತಿ IT ವರ್ಕ್ ಆಗ್ತದೆ ಅಂತೇಳಿ ಅರ್ಥ ಆಗ್ತದೆ. ಸೊ ಸುಲಭದ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ HTML ಮತ್ತೆ CSS. ಇದರಿಂದ ನಿಮ್ಗೊಂದು ವೆಬ್ಸೈಟ್ ಬಿಲ್ಡ್ ಮಾಡ್ಲಿಕ್ಕೆ ಆಗ್ತದೆ. ಈ ವೆಬ್ಸೈಟ್ ಉಂಟಲ್ಲ, IT ಸೆಕ್ಟರ್ ಇದು ಒಂದು ಮೇನ್ ಅಂಗ ಅಂತೇಳಿ ಹೇಳ್ಬೋದು. ಎಂತಕ್ಕಂತ ಹೇಳಿದ್ರೆ, IT ಸೆಕ್ಟರ್ ಆಲ್ಮೋಸ್ಟ್ ಸ್ಟಾರ್ಟ್ ಆದದ್ದು ಎಲ್ಲರ ವೆಬ್ಸೈಟ್ಸ್ ಗಳನ್ನು ಬಿಲ್ಡ್ ಮಾಡುವ ಅದರಿಂದಾಗಿ ಸ್ಟಾರ್ಟ್ ಆದದ್ದು. ಸೊ ಅದರಿಂದಾಗಿ ನೀವು ವೆಬ್ಸೈಟ್ ಬಿಲ್ಡ್ ಮಾಡೋದು ಹೇಗೆ ಅಂತೇಳಿ ಕಲ್ತ್ರೆ ನಿಮಗೆ IT ಸೆಕ್ಟರ್ ಅಲ್ಲಿ ಬೇರೆ ಎಲ್ಲ ಆಪರ್ಚುನಿಟೀಸ್ ಗಳು, ಆಪ್ಷನ್ಸ್ ಗಳು ಅವೈಲೇಬಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಂತಕಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲ ರಿಲೇಟೆಡ್ ಟು ವೆಬ್ಸೈಟೇ ಆಗಿರ್ತದೆ. ಸೊ ಅದರಿಂದಾಗಿ ಈಗ ನೀವು ಸರ್ವರ್ಸ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸರ್ವರ್ಸ್ ಅಲ್ಲಿ ಎಂತ ಹೋಸ್ಟ್ ಮಾಡುದು, ವೆಬ್ಸೈಟ್ಸ್ ಗಳು. ನೀವು ಟೆಸ್ಟ್ ಮಾಡುದು ಅಂತ ಹೇಳಿದ್ರೆ ವೆಬ್ಸೈಟ್ಸ್ ಗಳನ್ನ ಟೆಸ್ಟ್ ಮಾಡುದು. ಮತ್ತೆ ಎಂತಾರು ಕ್ಲೌಡ್ ಇದೆಲ್ಲ ಇದ್ರೆ ಅಲ್ಲಿ ಸಹ ವೆಬ್ಸೈಟ್ಸ್ ಗಳೇ ಇರ್ತದೆ. ಸೊ ಅದರಿಂದಾಗಿ ನಿಮ್ಗೆ ವೆಬ್ಸೈಟ್ ಗಳು ಯಾವ ರೀತಿ ಮಾಡ್ಲಿಕ್ಕೆ ಗೊತ್ತುಂಟು ಅಂತೇಳಿ ಆದ್ರೆ ನಿಮ್ಗೆ ತುಂಬಾ ಆಪ್ಷನ್ಸ್ ಗಳೇ ಇರ್ತವೆ IT ಸೆಕ್ಟರ್ ಅಲ್ಲಿ. ಒಂದ್ಸರಿ ನೀವು ವೆಬ್ಸೈಟ್ ಗಳು ಯಾವ ರೀತಿ ಬಿಲ್ಡ್ ಆಗ್ತದೆ ಅಂತೇಳಿ ಅಂಡರ್ಸ್ಟ್ಯಾಂಡ್ ಆದ ನಂತರ ಇನ್ನೂ ಸಹ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ವೆಬ್ಸೈಟ್ಸ್ ಗಳನ್ನು ಯೂಸ್ ಮಾಡಿ ನಿಮ್ಗೆ ಎಂತ ಮಾಡ್ಲಿಕ್ಕೆ ಆಗ್ತದೆ, ಈ ವೆಬ್ಸೈಟ್ಸ್ ಅನ್ನು ರಿಲೀಸ್ ಹೇಗೆ ಮಾಡುದು, ಈ ವೆಬ್ಸೈಟ್ಸ್ ಅನ್ನು ಟೆಸ್ಟ್ ಹೇಗೆ ಮಾಡುದು, ಈ ವೆಬ್ಸೈಟ್ ಅಲ್ಲಿ ಬೇರೆ ಎಂತ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ, ನಿಮ್ಗೆ ಇನ್ನೂ ಸಹ ಯಾವ್ದೆಲ್ಲ ಫೀಲ್ಡ್ಸ್ ಗಳು ಉಂಟು ಅಂತೇಳಿ ಅರ್ಥ ಮಾಡ್ಲಿಕ್ಕೆ ಆಗ್ತದೆ. ಎಂತಕಂದ್ರೆ ಈ ವೆಬ್ಸೈಟ್ ಉಂಟಲ್ಲ, ಅದು ನೀವು ಕ್ರಿಯೇಟ್ ಮಾಡ್ತೀರಿ. ಇದು ಕ್ರಿಯೇಟ್ ಆದ ನಂತರ ನೀವು ಹೋಸ್ಟ್ ಮಾಡೋದು ಉಂಟಲ್ಲ, ಅದು ಸಪರೇಟ್ ಬೇರೆ ಫೀಲ್ಡ್. ಅದು ಆಲ್ಮೋಸ್ಟ್ ಡೆವಾಪ್ಸ್ ಮತ್ತೆ ಕ್ಲೌಡ್ ರಿಲೇಟೆಡ್ ಫೀಲ್ಡ್ ಅಲ್ಲಿ ಬರ್ತದೆ. ಸೊ ಅದರಿಂದ ನೀವು ವೆಬ್ಸೈಟ್ ಹೋಸ್ಟ್ ಮಾಡುವಾಗ ನಿಮ್ಗೆ ಓಕೆ ಇದೆರಡು ಫೀಲ್ಡ್ ಗಳು ಅವೈಲೇಬಲ್ ಇದೆ ಅಂತೇಳಿ ನಿಮ್ಗೆ ಅರ್ಥ ಆಗ್ತದೆ. ನೆಕ್ಸ್ಟ್ ನೀವು ಒಂದ್ಸರಿ ವೆಬ್ಸೈಟ್ ಹೋಸ್ಟ್ ಮಾಡಿದ ನಂತರ ಅದನ್ನ ಅಪ್ಡೇಟ್ಸ್ ಮಾಡ್ಲಿಕ್ಕೆ ಇರ್ತದೆ. ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಯಾವ ರೀತಿ ಪೈಪ್ ಲೈನ್ ಮಾಡುದು, ಯಾವ ರೀತಿ ಡಿಪ್ಲಾಯ್ಮೆಂಟ್ ಮಾಡುದು, ಇವೆಲ್ಲ ವಿಷಯಗಳು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗ್ತದೆ. ಇದೆಲ್ಲ ಡೆವಾಪ್ಸ್ ಫೀಲ್ಡ್ ಅಲ್ಲಿ ಬರ್ತದೆ. ಸೊ ಇಷ್ಟೆಲ್ಲ ಮಾಡುವಾಗ ನಿಮ್ಗೆ ತುಂಬಾ ಓವರ್ವೆಲ್ಮ್ ಫೀಲ್ ಆಗ್ಬಹುದು. ಅಷ್ಟು ಓವರ್ವೆಲ್ಮ್ ಫೀಲ್ ಮಾಡುವ ಅಗತ್ಯ ಇಲ್ಲ. ಎಂತಂದ್ರೆ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಯಾವ ಫೀಲ್ಡ್ ನಿಮ್ಗೆ ಇಂಟ್ರೆಸ್ಟ್ ಆಗಿ ಆಗ್ತಾ ಉಂಟು, ನಿಮ್ಮ ಇಂಟ್ರೆಸ್ಟ್ ಗೆ ತಕ್ಕ ನೀವು ಹೋಗಿ. ಎಂತ ಆಗ್ತದೆ ಅಂದ್ರೆ, ಕೆಲವರು ವೆಬ್ ಡೆವಲಪ್ಮೆಂಟ್ ಕಲಿಯುವಾಗ ಅವ್ರಿಗೆ ಆಗ್ತದೆ, ಓ ಮೈ ಗಾಡ್, ಲೈಕ್ ವೆಬ್ ಡೆವಲಪ್ಮೆಂಟ್ ತುಂಬಾ ಒಳ್ಳೇದು, ತುಂಬಾ ಸುಲಭದಲ್ಲಿ ಕಲಿಯಬಹುದು. ಅವರು ವೆಬ್ ಡೆವಲಪ್ಮೆಂಟ್ ಮೇಲೆ ಇಂಟ್ರೆಸ್ಟ್ ಇರ್ತದೆ. ಸೊ ಅದರಿಂದ ವೆಬ್ ಡೆವಲಪ್ಮೆಂಟ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು. ಇಲ್ಲದಿದ್ರೆ ಕೆಲವರಿಗೆ ಟೆಸ್ಟಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈಗ ವೆಬ್ಸೈಟ್ ಅನ್ನು ಟೆಸ್ಟ್ ಮಾಡುದು, ಎಂತಾರು ವರ್ಕ್ ಆಗ್ತಾ ಉಂಟಾ ಇಲ್ವಾ, ಫಾಲ್ಟ್ ಇದ್ರೆ ಅಂತ ಹೇಳುದು, ಈ ಎಲ್ಲ ವಿಷಯಗಳು ನಿಮ್ಗೆ ಇಂಟ್ರೆಸ್ಟ್ ಆದ್ರೆ ಟೆಸ್ಟಿಂಗ್ ಅಲ್ಲಿ ನೀವು ಹೋಗ್ಬಹುದು. ಸೊ ಅದರಿಂದ ಎಂಟೈರ್ಲಿ ನಿಮ್ಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಅನ್ನು ಪಿಕ್ ಮಾಡಿ, ಆ ಫೀಲ್ಡ್ ಅನ್ನು ಪಿಕ್ ಮಾಡ್ಬೇಕಿದ್ರೆ ನೀವು ಕರೆಕ್ಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಇಲ್ಲಾದ್ರೆ ನಿಮ್ಗೆ ಆ ಫೀಲ್ಡ್ ಉಂಟು ಅಂತೇಳಿ ಸಹ ಗೊತ್ತಾಗುದಿಲ್ಲ. IT ಫೀಲ್ಡ್ ಯಾವತ್ತು ಅಬ್ಸ್ಟ್ರಾಕ್ಟ್ ಆಗಿರ್ತದೆ. ನೀವು ಹೊರಗಿನ
ನ ನೋಡುವಾಗ ಓಕೆ IT ಫೀಲ್ಡ್ ಅಂತಲೇ ಆಗ್ತದೆ. ಬಟ್ ನೀವು ಒಳಗೆ ಹೋದ ನಂತರ ಅವಾಗ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ಸೊ ಅದರಿಂದ ನಿಮ್ಗೆ ಯಾವ ಫೀಲ್ಡ್ ನಿಮ್ಗೆ IT ಒಳಗೆ ಇಂಟ್ರೆಸ್ಟ್ ಉಂಟು ಆ ಫೀಲ್ಡ್ ಅನ್ನು ಕರೆಕ್ಟ್ ಆಗಿ ಕಲೀರಿ. ಸೊ ಅಷ್ಟಾದ ನಂತರ ನೀವು ಡಿಗ್ರಿ ಬಗ್ಗೆ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ಪ್ರಾಜೆಕ್ಟ್ಸ್ ಗಳನ್ನು ಸರಿಯಾಗಿ ಬಿಲ್ಡ್ ಮಾಡಿ, ನಿಮ್ಮ ರೆಸ್ಯೂಮ್ ಅನ್ನು ಕರೆಕ್ಟ್ ಆಗಿ ಮಾಡಿ. ಇಷ್ಟು ಮಾಡಿದ ನಂತರ ನೀವು ಜಾಬ್ಸ್ ಗೆ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ಕೆಲವರು ಇರ್ತಾರೆ 3-4 ಕಂಪನಿಗೆ ಅಪ್ಲೈ ಮಾಡ್ತಾರೆ, ಮತ್ತೆ ಅವ್ರೆಂತ ಹೇಳ್ತಾರೆ ಅಂದ್ರೆ ಯಾರು ಸಹ ಸಿಲೆಕ್ಟ್ ಮಾಡುದಿಲ್ಲ ನನ್ನನ್ನು ಅಂತ. ಆ ರೀತಿ ವರ್ಕ್ ಆಗುದಲ್ಲ ಜಾಬ್ಸ್ ಯಾವತ್ತು ಯಾವ ರೀತಿ ವರ್ಕ್ ಆಗುದಂದ್ರೆ, ನೀವು 50, 60, 100 ಕಂಪನೀಸ್ ಗಳಿಗೆ ಅಪ್ಲೈ ಮಾಡಿ, ಅದರಲ್ಲಿ ಒಂದು 4-5 ಜನ ಇಂಟರ್ವ್ಯೂಗೆ ಕರೀತಾರೆ. ಆ 4-5 ಇಂಟರ್ವ್ಯೂಗೆ ನೀವು ಹೋಗಿ ಅದರಲ್ಲಿ ಒಂದು ಜನ ನಿಮ್ಗೆ ಮೇ ಬಿ ಹೈರ್ ಮಾಡುವರು. ಜಾಬ್ಸ್ ಯಾವತ್ತು ಈ ರೀತಿ ವರ್ಕ್ ಆಗುದು. ಜಾಬ್ಸ್ ಯಾವತ್ತು ನೀವು 3 ಕಂಪನೀಸ್ ಗಳಿಗೆ ಅಪ್ಲೈ ಮಾಡಿ ಅದರಲ್ಲಿ ನಿಮ್ಗೆ ಒಂದು ಕಂಪನಿ ಸಿಲೆಕ್ಟ್ ಮಾಡ್ತದೆ, ಈ ರೀತಿ ವರ್ಕ್ ಆಗುದಲ್ಲ ಜಾಬ್ಸ್ ಯಾವತ್ತು. ಸೊ ಅದರಿಂದಾಗಿ ನೀವು ಆದಷ್ಟು ಹೆಚ್ಚು ಕಂಪನೀಸ್ ಗಳಿಗೆ ಅಪ್ಲೈ ಮಾಡಿ, ಮತ್ತೆ ನೀವು ಸ್ಕಿಲ್ಸ್ ಉಂಟಲ್ಲ ಅದನ್ನು ಇನ್ಕ್ರೀಸ್ ಮಾಡ್ತಾ ಇರಿ, ಕಲಿತಾ ಇರಿ. ಸೊ ಅದರಿಂದ ನಿಮ್ಮ ಆಪರ್ಚುನಿಟಿ ಸಹ ಇನ್ಕ್ರೀಸ್ ಆಗ್ತದೆ, ಮತ್ತೆ ನಿಮ್ಗೆ ಜಾಬ್ ಸಹ ಸುಲಭದಲ್ಲಿ ಸಿಗ್ತದೆ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೆ ಎಂತ ಡೌಟ್ ಇದ್ರೆ, ಕ್ವಶನ್ ಇದ್ರೆ ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.